ಸಮಯಕ್ಕೆ ಸರಿಯಾಗಿ ಆ ವಿಶ್ವನಾಥ್ ಹೆಚ್ಚುಕಡೆಗೆ ಬರ್ತಿದ್ದಾರೆ. ಬರಲಿ ಬರಲಿ, ಆತ ಪ್ರೇಮ ಉಲ್ಲಾಸದಿಂದ ನಾವು ತೀರಿಸಿರುವಾಗ ನಮ್ಮ ಭಾವಚಿತ್ರವನ್ನು ತೆಗೆದುಕೊಂಡು ಹೋದವರು ಹೇಗಾದ್ರೂ ಮಾಡಿ ಆ ಭಾವಚಿತ್ರವನ್ನು ನಾನು ಕಿತ್ಕೊಳ್ಳಲೇಬೇಕು. ಅಯ್ಯೋ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಯಾರ ಮನೇನು ಹೇಳಿದ್ದು ನಿನ್ನ ಭಯದ ಕೂಗು? ಯಾರಿಂದ ನಿನಗೆ ಆಪತ್ತು ಬಂದದ್ದು? ಸದ್ಯದಲ್ಲಿ ಹೇಳಮ್ಮ, ಆ ಚಾಂಡಾಲರನ್ನು ಒತ್ತು ತಂದು ನಿನ್ನ ಪಾದ ಕರ್ಪಿಸಿ ಬಿಡುವೆ. ನೀನಾ ಕೆಟ್ಟ ಧರ್ಮೇಂದ್ರ ಮಗಳು ಸರಿ. ನೋಡಿ, ನೀವು ಏನು ಅಂದ್ರೂ ಸರಿ, ಈ ಕುತ್ತಿನಿಂದ ನೀವು ಪಾರ್ ಮಾಡಲೇಬೇಕು. ಶೀಲ ಹಾಗೂ ಪ್ರಾಣವಿಗಳಿಂದ ಮಾತಾಡ್ತಿಲ್ವಾ? ನನ್ನಂತ ಹೆಣ್ಣಿನ ಮೇಲೆ ನಿಮ್ಗೆ ಕಲಿಕರ ಅನ್ನೋದೇ ಬರ್ತಿಲ್ವಾ? ಕಲಿಕರ? ನಿನ್ನಂತ ಕಮಲ ಶ್ರೀಮಂತ ಹುಡುಗಿಯರನ್ನು ನೋಡಿದರೆ ಕಲಿಕರ ಬರುವುದಿಲ್ಲ ರಾಜಶ್ರೀ, ಆಕ್ರೋಶ ಬರುತ್ತದೆ. ಯಾಕೆ? ಅವರ ಮನಸ್ಸೆಂಬ ಸರ್ಪ ಯಾವ ಹೊತ್ತಿನಲ್ಲಿ ಯಾವ ಹುತ್ತವನ್ನು ಸೇರಿ ಯಾವ ನಾಟಕದಿಂದ ಹೊರಬರುತ್ತದೆಯೋ ಎಂಬ ಅನುಮಾನಕ್ಕೆ. ನೋಡಿ, ಶ್ರೀಮಂತ ಹೆಣ್ಣೆಂದ ಮಾತ್ರಕ್ಕೆ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ. ನೀವಿನ್ನು ರಕ್ಷಣೆ ಮಾಡದೆ ಹೋದ್ರೆ ಖಂಡಿತ ನಾನು ಬದುಕೋದಿಲ್ಲ. ನೀವು ನನಗೆ ರಕ್ಷಣೆ ಮಾಡಲೇಬೇಕು. ನಿನಗೆ ಸಾವಿನ ಹೆದರಿಕೆ ರಾಜಶ್ರೀ. ಹುಟ್ಟು ಸಾವನ್ನೇ ಗೆದ್ದ ನಿಮ್ಮ ಅಪ್ಪನಿದ್ದಾನಲ್ಲ ನಿನ್ನ ರಕ್ಷಣೆಗೆ. ಹಣದ ಮದದಿಂದ ರೊಚ್ಚಿ ಗೆದ್ದು ಸಿಕ್ಕವರನ್ನೇ ಕಚ್ಚುತ್ತೇನೆಂದು ಹೆಣವೆಚ್ಚಿ ಸೊಕ್ಕಿನ ಶಿಖರವನ್ನೇರಿ ನಗು ನಗುತ್ತಾ ಕುಳಿತಿರುವನಲ್ಲ, ಆ ಪಾಪಕ್ಕೆ ಯಾರು ಹೊಣೆ? ಅದಕ್ಕೆ ನಿನಗೆ ಈ ಸ್ಥಿತಿ ಬಂದೊದಗಿದೆ. ಆ ಪಾಪಕ್ಕೆ ಯಾರು ಹೊಣೆ? ನಾನಿನ್ನು ಬರುತ್ತೇನೆ. ವಿಶ್ವನಾಥ್, ನೋಡಿ, ನನ್ನನ್ನು ವಿರೋಧಿಸಿ ನನ್ನ ಕೈ ಬಿಟ್ಟು ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಕಾಲನ್ನು ಬೇಡ್ಕೋತೀನಿ. ಯಾಕಂದ್ರೆ ಆ ಕಾಮುಕರನ್ನು ತಪ್ಪಿಸ್ಕೊಂಡು ಓಡಿ ಬರ್ತಿರುವಾಗ ಕಲ್ಪಿಗೆ ನನ್ನ ಕಾಲು ತಾಕಿ ನನ್ನ ಕಾಲಿಗೆ ತುಂಬಾನೇ ಹೇಟಾಗಿದೆ. ಮನೆವರೆಗೂ ನಡ್ಕೊಂಡು ಹೋಗೋ ಶಕ್ತಿ ಅಂತ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೇನೆ. ದಯವಿಟ್ಟು ಈ ನನ್ನ ಮಾನ ಪ್ರಾಣ ರಕ್ಷಣೆ ಮಾಡಿ ನನ್ನ ಮನೆ ಸೇರಿಸಿದ್ರೆ ನಮ್ಮ ತಂದೆಗೆ ಹೇಳಿ ನಿಮ್ಗೆಷ್ಟು ಬೇಕೋ ಅಷ್ಟು ಸರಿ ಸಂಪತ್ತನ್ನು ನಾನು ನಿಮಗೆ ಕೊಡಿಸ್ತೀನಿ. ರಾಜಶ್ರೀ, ಆಸ್ತಿ ಆಕ್ರೋಶದಿಂದ ಕಥಕಥನೆ ಕುದಿಯುತ್ತಿರುವ ನನ್ನ ಹೃದಯದಲ್ಲಿ ಮತ್ತಷ್ಟು ತುಪ್ಪ ಹೆಚ್ಚಿಸಬೇಡ. ನಿನ್ನ ಆಸ್ತಿ ಕೇವಲ ನನ್ನ ಹೊರಗು ಚಪ್ಪಲಿಗೆ ಸಮಾನ. ನೋಡಿ ವಿಶ್ವನಾಥ್, ಒಬ್ಬರ ಆಸ್ತಿ ಐಶ್ವರ್ಯಕ್ಕೆ ನೀವು ಆಸೆ ಕೊಡುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನಗೆ ಬಂದ ಸಂಕಟದಿಂದ ಅದಕ್ಕೆ ಈ ರೀತಿ ಮಾತಾಡಿದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿನ್ನನ್ನು ಕ್ಷಮಿಸುವ ಸಮಯ ಮುಂದೆ ಒಂದು ದಿನ ಬಂದೇ ಬರುತ್ತದೆ. ನಾನು ಬರ್ತೇನೆ. ಏನು ವಿಶ್ವ, ಓರ್ವ ಒಂದು ಹೆಣ್ಣು ಅಸಹಾಯಕ ಸ್ಥಿತಿಯಲ್ಲಿ ಬಿದ್ದು ಬದ್ದಾಡ್ತಿರೋ ನೋಡಿ ಹಾಗೆ ಹೋಗ್ತಾ ಇದ್ರಲ್ಲ. ಒಬ್ಬ ಮನುಷ್ಯನ ಸಿಟ್ಟು ಸೇಡು ಒಂದು ಹಿಂದಿನ ಮಾನ ಮರ್ಯಾದೆಗಿಂತ ಹೆಚ್ಚಾಯ್ತಾ? ಬೇಡ ವಿಶ್ವನಾಥ್, ದಯವಿಟ್ಟು ನನಗೆ ರಕ್ಷಣೆ ಮಾಡಿ. ಹೌದು, ಹೆಣ್ಣು ಯಾರಾದರೂ ಒಂದು ಹೆಣ್ಣಿನ ಮಾನ ಕಾಪಾಡುವುದು ಕರ್ಮ. ಹಾ ರಾಜಶ್ರೀ, ಬೇಗ ಹೇಳು, ನಿನ್ನನ್ನು ಕಾಡಿದ ಎಲ್ಲಿದ್ದಾರೆ? ನಿನ್ನನ್ನು ಕಾಡಿದ ಚಾಂಡಾಲ. ನೀವು ಕೇಳಿದ ತಕ್ಷಣ ಅವ್ರು ಎಲ್ಲಿ ಹೋದ್ರು ನನಗೆ ಗೊತ್ತಿಲ್ಲ. ಹಾಗಾದರೆ ನೀನು ಇಲ್ಲೇ ನಿಲ್ಲು. ನಾನು ಅವರನ್ನು ಹುಡುಕಿ ಅವರ ಹೃದಯ ಗುಂಡಿಗೆಯನ್ನು ವಿಶ್ವನಾಥ, ಅವ್ರು ಯಾರು ಎಂಬುದು ನನಗೆ ಗೊತ್ತಿಲ್ಲ. ನೀವು ಬಂದ ತಕ್ಷಣವೇ ಅವರು ಓಡಿ ಹೋದ್ರು. ಅದೆಲ್ಲ ನನಗೆ ಬೇಕಾಗಿಲ್ಲ. ಪಟ್ಟಿರಲ್ಲಿ ನೀವು ನನ್ನ ಮನೆವರೆಗೂ ಮುಟ್ಸಿದ್ರೆ ಅಷ್ಟೇ ಸಾಕು. ಹಾಗಾದರೆ ಕುಳಿತುಕೊಳ್ಳಿ, ನನ್ನ ಭುಜದ ಮೇಲೆ. ವಿಶ್ವನಾಥ್, ಇನ್ನು ನನ್ನ ಮೇಲೆ ಕುಳಿತುಕೊಳ್ಳುವ ಸೌಭಾಗ್ಯ ಅಂತರೂ ನನಗಿಲ್ಲ. ಅದರಂತೆ ಶಿವಶರಣರ ಸ್ನಾನದ ನೀರಿನಿಂದ ಎಲ್ಲಮ್ಮನ ಕುಷ್ಠರೋಗ ಮಾಯವಾದಂತೆ ಈ ನಿಮ್ಮ ಕೈ ಸ್ಪರ್ಶದಿಂದ ನನ್ನ ನೋವೆಲ್ಲ ಮಾಯವಾಯಿತು. ರಾಜಶ್ರೀ, ಏನಿದೆ ನೀನು ಮಾತನಾಡುತ್ತಿರುವುದು? ನೋಡಿ, ನಿಮ್ಮ ಮೇಲಿರುವ ಮಾತಿನಿಂದ ಹೇಳ್ತಾ ಇದ್ದೇನೆ. ನಿಮ್ಮಂಥ ಬಡವರಲ್ಲಿ ಇರುವ ಈ ಮನಸ್ಸೋದು ನಾನು ನಿಮ್ಮ ಗುಣಕ್ಕೆ ಮನಸ್ಸೋದು ಹೋಗಿದ್ದೇನೆ. ಅದು ಅಲ್ಲದೆ ನಿನ್ನಂಥ ಬಡವನಲ್ಲಿರುವ ಈ ದಯಾಳು ಗುಣವನ್ನು ನೋಡ್ತಾ ಇದ್ರೆ ನನ್ನಂಥ ಶ್ರೀಮಂತರು ತಲೆ ತಗ್ಗಿಸಲೇಬೇಕು. ನನ್ನ ಬಗ್ಗೆ ಇಷ್ಟೊಂದು ಬಣ್ಣ ಹಚ್ಚಿ ಮಾತನಾಡುತ್ತಿರುವಲ್ಲ ರಾಜಶ್ರೀ, ಯಾಕೆ? ಹೌದು ವಿಶ್ವನಾಥ್, ಈ ನಿಮ್ಮ ಶೌರ್ಯ ಧೈರ್ಯವನ್ನು ನಾನು ತುಂಬಾನೇ ಮೆಚ್ಚಿಕೊಂಡಿದ್ದೇನೆ. ನಿಮ್ಮನ್ನು ಎಷ್ಟು ಹೊಗಳಿದರೂ ತುಂಬಾನೇ ಕಡಿಮೆ. ಅದಕ್ಕೋಸ್ಕರ ನನ್ನ ಹಾಡಿನಲ್ಲಿ ಹಾಡಿ ನಿಮ್ಮನ್ನು ಹೊಗಳಬೇಕೆಂದು ನನ್ನ ಆಸೆ ಆಗಿದೆ. ಅದು ನಿನ್ನಿಷ್ಟ. ಹೌದಾ? ಹಾಗಾದ್ರೆ ಬನ್ನಿ.
ಇವತ್ತಿನ ದಿವಸ ಇಷ್ಟೊಂದು ಪ್ರೀತಿಯಿಂದ ಮಾತನಾಡಿದಾಳವ ಈ ರಾಜಶ್ರೀ. ತ್ರೈತ್ಯ ಗುಣದಲ್ಲಿ ಬೆಳೆದಿರುವ ಹೆಣ್ಣು ದೇವಗುಣದಲ್ಲಿ ಮಾತನಾಡಿ ಹೋಗಬೇಕಾದರೆ ಇದರಲ್ಲೇನೋ ಮೋಸವಿರಲೇಬೇಕು. ಎಲ್ಲ ಮಾಟಗಾರ್ತಿಯಲ್ಲೇ ಮಾತಿನ ವೈರಾಗ್ಯವನ್ನು ತೋರಿಸಿ ನಿಮ್ಮ ಭಾವಚಿತ್ರವನ್ನು ಕದ್ದುಕೊಂಡು ಹೋಗಿರುವೆಯಾ? ನಿರ್ಲಜ್ಜೆ ಹಾವಿಗೆ ಹಾಲುಣಿಸಿ ಬೆಳೆಸಿದರು, ಅದು ತನ್ನ ವಿಷವನ್ನೇ ತಕ್ಕದೆ ಬಿಡಲಾರದೆಂಬಂತೆ ನೀನೆಷ್ಟ ಪ್ರೀತಿಯಿಂದ ಹಾಡಿ ಕುಣಿದರು ನೀನಿನ್ನ ಕೆಟ್ಟ ವಿಷ ಗುಣ ಬಿಡಲಾರೆ. ಅಂದಾಗ ನಾನಿನ್ನ ಗರ್ವ ಮುರಿಯದೆ ಬಿಡಲಾರೆ.
ಏನ್ ಹೆಚ್ಚಾಗ್ಯವ್ರಿ ಮಣ್ಣ ಗಂಡಸ್ರ ಕಾಟ ಅಂತೀನಿ ನಾನು. ಅಲ್ರಿ ನಾವು ಹಿಡಿದು ಹೊಂಟ್ರು ಸಾಕು, ಯಾವ ಕಣ್ಣ ಹೊಡಿತೈತೋ ಯಾವ್ದ ನೋಡಿ ಯಾಕಲ್ಲ ಸೂಕ್ಷ್ಮರ ಎಲ್ಲಿಗಂತ ನಾ ಕೇಳ್ಬೇಕು. ಏ ನೀ ಭಾಳ ಮಾತಾಡ, ನೀ ಭಾಳ ಮಾತಾಡಿದಿ ಡೈರೆಕ್ಟ್ ಭಸಮನ ಅಂತಾರ. ಎಂತೀವ್ರಿ ಎಂತ ಹುಡುಗರ ಇವ್ರದ್ದು ಬಿಡ್ರಿ, ನಾವು ಹಿಡಿದು ಹೊಂಟ್ರೆ ಸಾಕು ಹರಿದ ಮುಡುಕು ನಮ್ ನೋಡ ಹಾಡ್ತಾರ್ರಿ. ಲಂಗದವನಿಗೆ ಮಸ್ತ ಕಾಣ್ತಿಲ್ಲ ಅವನ್ನ ರಾಮಕುಂಡಲಿ ಹನುಮಂತಣ್ಣ ರಾಮನ ಭಕ್ತ ಹನುಮಂತಣ್ಣ, ರಾಮಕುಂಡಲಿ ಹನುಮಂತಣ್ಣ ರಾಮನ ಭಕ್ತ ಹನುಮಂತಣ್ಣ, ರಾಮಕುಂಡಲಿ ಹನುಮಂತಣ್ಣ ರಾಮನ ಭಕ್ತ ಹನುಮಂತಣ್ಣ. ಹೆಣ್ಣಿನ ಕಾಟ ಇದ್ರೆ ನೀಟ್ ಮಾಡ್ತೇವೆ, ದಮ್ಮಿದ್ರ ದಮ್ಮಿನ ಬೇರು ಕೊಡ್ತೇವೆ, ಕೆಮ್ಮಿದ್ರ ಕಡಿಮೆ ಕೊಡ್ತೇವೆ. ಇನ್ನ ಮದುವೆ ಆಗ್ಲಿದ್ದವ್ರಿಗೆ ಮದುವೆ ಹುಡುಕಿ ಕೊಡ್ತೇವೆ, ಮಕ್ಕಳಾದವ್ರಿಗೆ ಮಕ್ಕಳು ಮಾಡಿ ಕೊಡ್ತೇವೆ. ಬೇಕಿದ್ರ ಪ್ರಶ್ನೆ ಇಟ್ಟು ನಂತರ ಕೊಟ್ಬಿಡಿ. ಬಾರಕ ರಾಮಕುಂಡಲಿ, ನನ್ನ ಸ್ವಲ್ಪ ಭವಿಷ್ಯ ಹೇಳ್ತೇನೆ. ಭವಿಷ್ಯ ಹೇಳ್ಬೇಕಂತ ಕೇಳ್ತಿಯಲ್ಲಮ್ಮ, ಭವಿಷ್ಯ ಹೇಳ್ಬೇಕಂತಾನೆ ನೀ ಬರೋದಾರಿ ನೋಡಿ ಓಡಿ ಬಂದೇನಿ. ಇರ್ಲಿ, ನಿನ್ನ ಹೆಸರೇನು? ನನ್ನ ಹೆಸರು ರೂಪಾಶ್ರೀ. ಸೊಗಸಾದ ಹೆಸರು. ಇರ್ಲಿ, ಮದ್ವೆ ಆಗಿದೆಯೋ ತಮ್ಗೆ? ಸ್ವಾಮರ ಮದುವೆ ಸಂಬಂಧ ನಂದು ದೊಡ್ಡ ಕಥೆ ಆಗಿತ್ತು ನೋಡಿ. ಯಾಕ್ರಿ ಬೈರ? ನನಗೇನ್ರ ಬಂದ ಕಷ್ಟ ಅಕಸ್ಮಾತ್ ನಿಮ್ಮಂತ ಏನ್ರ ರಾಮಕುಂಡಲಿ ಬಂದಿತ್ತ ನಿಮ್ ಕೈಯಾಗ ತಂಬೂರಿ ಇದೆಲ್ಲ ಉಲ್ಟನ ಹಾಕಿತ್ ನೋಡ್ರಿ. ಸ್ವಲ್ಪ ಏನೋ ಭಾಳ ತಿಳ್ಕೊಂಡಿದ್ದ. ಸ್ವಲ್ಪ ತಡ್ಕೊಳಮ್ಮ, ನಿನ್ನ ಭವಿಷ್ಯ ಎಲ್ಲ ಸಂಪೂರ್ಣ ಹೇಳಿ. ನಿನ್ನ ಮದುವೆ ಕಾರ್ಯ ನಾ ಮಾಡ್ತಾನೆ. ಅಷ್ಟ ಮಾಡ್ರಿ ಅಪ್ಪ, ನಿಮಗ ಭಾಳ ಅಂದ್ರೆ ಭಾಳ ಪುಣ್ಯ ಬರುತ್ತೆ ನೋಡ್ರಿ. ಪುಣ್ಯ ಬರುವುದೇ ನಮ್ಮ ಪುಣ್ಯರಿಗೆ ಒಳ್ಳೇದು ಮಾಡೋದೇ ನಮ್ಮ ಧರ್ಮ. ನದಿಯ ಮೂಲ, ಋಷಿಯ ಮೂಲ, ಹೆಣ್ಣಿನ ಮೂಲ ಇವನ್ನೆಲ್ಲ ನಾವು ಅರಿತು ಬೆರೆತು ಬಿಟ್ಟೇವೆ. ಅಂದ್ರಂಗಿರ್ಲಿ, ಇವತ್ತ ನಿನ್ನ ಭವಿಷ್ಯ ಎಲ್ಲ ಸಂಪೂರ್ಣ ಹೇಳ್ಬಿಡ್ತೀನಿ. ಮೊದಲು ಕೊಡು. ಏನ್ ಕೊಡೋದು? ಏನ್ ದಕ್ಷಿಣನ? ದಕ್ಷಿಣ ಅಲ್ಲಮ್ಮ, ನಿನ್ನ ಕೈ ಕೊಡು. ನಾವಲ್ಲಪ್ಪ, ನಮ್ಮ ಹೇಳಣ ಮಗಳ, ನಿನ್ನ ಕೈ ಯಾರ ಕೈಯ ಕೊಡಬೇಡ ಅಂತ ಹೇಳಣ. ನಾ ಏನ್ರ ಗಂಡಸರ ಕೈಯ ಕೈ ಕೊಟ್ರ ಬಸರು ಹಾಕಿನಂತ. ಅರೆ ರಾಮ, ಯಾರ ಕೈಯಾಗೂ ಕೈ ಕೊಡ. ಯಾಕ ಹುಡುಗಿ? ರಾಮ ರಾಮ ಶ್ರೀರಾಮ ಸ್ವಾಮಿಯೇ ಶರಣಮಯ್ಯಪ್ಪ. ಹುಡುಗಿ, ನೀ ನಿಮ್ಮ ಅಪ್ಪನ ಮಾತು ಕೇಳ್ಕೊಂತ ಕುಂತ ಬಿಟ್ಟಿ ಅಂದ್ರ ನಿನ್ನ ತಲೆ ಮ್ಯಾಲ ತಾಟಿ ಬರ್ತೈತೆ. ಹುಡುಗಿ, ತಾಟಿ ಬರ್ತೈತೆ. ನಿನ್ನ ಮುಖರಾಗಿನ ರೇಖೆಗಳು ಹೇಳ್ತದವ. ಈಗ ನಿನ್ನ ಭವಿಷ್ಯ ಕೇಳಿ ಶುದ್ಧ ಮಾಡ್ಕೊಬಿಡು. ಇಲ್ಲ ಅಂದ್ರ ನಿನ್ನ ಬಾಳ ಜಂಗಿನಗಿಂತ ಜಂಗ ಆಗ್ಬಿಡುತ್ತ ನೋಡ. ಮತ್ತೀಗ ನನ್ನ ಏನು ಮಾಡಂತೀರಿ? ನಾನು ಏನು ಮಾಡಿ ಅಂತ ನೀವು ವಿಚಾರ ಮಾಡ್ಕೊಂತ ಕುಂತು ಬಿಟ್ಟಿ ಅಂದ್ರ ಕಾಲ ಮಿಂಚು ಹೋಗುತ್ತ ತಂಗಿ, ಮಿಂಚು ಹೋಗುತ್ತ. ಮಿಂಚು ಹೋದ ಕಾಲ ಚಿಂತೆ ಮಾಡ್ರು ಬರೋದಿಲ್ಲ. ಕಂಚಿನ ಪಾತ್ರೆ ಬಳಕೆ ಮಾಡ್ದಂಗಿದ್ರ ಹೆಂಗ್ ಹಿಡಿಸಿ ನೋಡು. ಈಗ ನಿನ್ನ ಬಾಳ ಭವಿಷ್ಯ ಎಲ್ಲ ಶುದ್ಧ ಮಾಡ್ಕೊಬಿಡ. ಇಲ್ಲ ಅಂದ್ರ ನಿಂದ ಜಂಗಿನಗಿಂತ ಜಂಗ ಆಗ್ಬಿಡುತ್ತೆ.
ಚಂದ ಹೇಳ್ಬೇಕ್ರೆ ಮತ್ತೆ ಆತ ಬರಬರ್ನೇ ಹೇಳ್ತೀನಿ. ಮೊದಲು ಕೊಟ್ಟರ ಕೊಡು ಏನು ಕೈನ ನನಗೆ ಯಾಕ ತಂದೆ ಬಾಳ ಹತ್ತೈತಿ ಕೊಡೆ. ಇವಳೇನು ರಂಬೆನೋ ಊರ್ವಶಿನೋ ಮೇನಕೆನೋ ಇವಳನ್ನು ಯಾವಳೆಂದು ವರ್ಣಿಸಲಪ್ಪ. ಇವಳೇನ ಹಾಡದವ ಇವಳು ಕೈ ಒಳಗ ಇವಳು ಚರ್ಮದೊಳಗ ಬಾಳೆಹಣ್ಣು ತುಂಬಿ ಕಳಿಸ್ಯಾನ. ನಂಗಂತೂ ದಿಕ್ಕ ತಿಳಿವಲ್ದು. ಅಲ್ಲಪ್ಪ ರಾಮ್ ಕುಂಡಡಿ ಹೇಳು ನೀನ ಭವಿಷ್ಯ ಹೇಳಕತ್ತೀಯೋ ಏನ್ ಇಲ್ಲಿ ನಿಶ್ಚಾಗಿ ಬೇಡಕತ್ತೀಯೋ? ಭವಿಷ್ಯ ಹೇಳಕತ್ತಾನಮ್ಮ, ಭವಿಷ್ಯ ಹೇಳಕತ್ತಾನೆ. ನೀನೇನ್ ತಪ್ಪು ತಿಳ್ಕೋಬೇಡ. ಮತ್ತೆ ಹಂಗೆ ಹೇಳಕತ್ತೋ ನಿನ್ನ ಶೇಟ್ರ ಬಂದಾರಂಗ. ಇದು ಶಟರೋಗ ಅಲ್ಲಮ್ಮ, ಬೀಜ ರೂಪದಿಂದ ಮಂತ್ರ ಪಡೆಯೋಣ ಅಂತೀನಿ. ರಾಮ 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 ಅಂತ ಎಲ್ಲ ಜೋಕ್ ಮಾರ ಹಳೆ ಜೋಕ್ ಮಾರ. ಅಲ್ಲ ಹೆಣ್ಣು ಮಗ ಕೈಯಾಗ ಹಿಡ್ಕೊಂಡ್ರೆ ನಿನಗೆ ಮಂತ್ರ ಬರ್ತಾವನ? ನೋಡ ಇದೊಂದ್ಸಲ ಹಿಂಗ ಮಾಡಾಕತ್ತಿ, ಇನ್ನೊಂದ್ಸಲ ನೀನಾರ ಹಿಂಗ ಮಾಡಿದಿ ನಿನ್ನ ಐತಲ್ಲ ತಂಬೂರಿ ಅದನ್ನ ಮುರಿದು ನಿನ್ನ ಕೈಯಾಗ ಕೊಟ್ರ ಮ್ಯಾಲ ನಾರದ ಅವನ ಕೈಯಾಗ ಹುಡ್ಸಿಕೊಂಡೈತೆ. ಸರಿ ಹೋಗ್ತೀನಿ ಹುಡುಗಿ ಎಲ್ಲ ಹೆಣ್ಮಕ್ಳು ಮನೆ ಕೆಲಸ ಮಾಡಿ ಮಾಡಿ ಅವರ ಕೈಯಾಗಿರೋ ರೇಖೆಗಳು ಕುಡಿಲಿಕ್ಕೆ ಕೊಟ್ರ ಕೊಡು. ಎಲ್ಲ ಕೆಲಸ ಮಾಡಿ ಮಾಡಿ ಈ ರೇಖೆಗಳು ಒಳ ಹೊಕ್ಕೊಂಡ್ಬಿಡ್ತಾವ. ಈ ರೀತಿ ನಾನು ಅಂದ್ರ ಆ ರೇಖೆಗಳು ತುಂಬು 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 ಮ್ಯಾಲ ಬರ್ತಾವ. ಅವಾಗ ನನಗೆ ಭವಿಷ್ಯ ಹೇಳಕ್ ಬರಬರಿ ಆಕತಿ. ನೀ ತಪ್ಪು ತಿಳಿಬೇಡ. ಓ ಹಂಗ ನೀ ಕರೆಕ್ಟ್ ಆಗ ಚಂದ ಹೇಳ್ಬೇಕಾ ಮತ್ತೆ? ಹಾಗೆ ಆಗಲಿ. ಹುಲಿಯಾಗೆ ಹುಟ್ಟಿದೆ ಬರಬರಿ ಬಾದಾಮಿ ಊರಾಗ ಕರೆಕ್ಟ್ ಬೇಸೈತಿ. ಸಾಬಾರಕ್ ಬಂದೀನಿ ಹುಲಿ ಹಂಗ ಒಬ್ರಿಗೆ ಬಗ್ಗಿನಾಗೆಲ್ಲ ಸಾಧ್ಯನೇ ಇಲ್ಲ. ಸಾಧ್ಯ ಇರೋದಲ್ಲ. ಹೌದು ಬಿಡ. ಸಲಾಮ್ ಹೊಡೆದಾಕಿನ ಅಲ್ಲ, ಅರ್ಥ ಇಲ್ಲ. ಹಿಡುಗಡ್ಡ ಬಿದ್ದಾಕಿನ ಅಲ್ಲ. ಅಡಿಗೆ ಮನಿ ಮಾಡಕ್ ಬರಲ್ಲ. ಹಿಂಗ ಹೋಗಕ್ಕಿಗೆ ಮ್ಯಾಗಿ ಬಿಟ್ರೆ ಏನು ಬರುದಿಲ್ಲ ನಂಗೆ ಮಾಡಕ್ಕ. ಹಂಗಾಗಿ ಈ ನಿಮ್ಮ ಅಪ್ಪ ತಂದ ಹೊರ ನಿನ್ನ ಮನ್ಸಿಗೆ ಇಷ್ಟ ಇಲ್ಲ. ಈ ಗದ್ದದ ನಡುವೆ ನಿಂಗಿಬ್ಬರು ಪೊಲೀಸರು ಬೆನ್ನ ಹತ್ತಾರ. ಕರೆಕ್ಟ್ ಐತಿ. ಅದ್ರಾಗ ನೀನ್ ಯಾರು ಮದುವೆ ಮಾಡಿ ಐ ಆಮ್ ಫುಲ್ ರೆಡಿ. ಯಾರ ಯಾರ ಆ ಪೊಲೀಸ್ ಕಾಕಂಡಿಲ್ಲ ಏನ ಮಾಡಿದಲ್ಲ ಯಾಕ ಹುಚ್ಚಮ್ಮ. ಅವನು ಮಾತ್ರ ಮದುವೆ ಆಗೋಣ, ಅವನು ಮಾತ್ರ ಮದುವೆ ಆಗೋಣ. ಯಾಕಂದ್ರ ಅವನಿಗೆ ಲಘು ಮೂರ್ಖ ಸುಡಿ ಐತೆ. ಹುಡುಗಿ ಲಘು ಮೂರ್ಖ ಸುಡಿ ಐತೆ. ಹಂಗಂದ್ರೆ ಏನ್ರಿ ಲಘು ಮೂರ್ಖ ಸುಳಿ ಅಂದ್ರ ಅವ ಎಷ್ಟು ಜನ ಲಗ್ನ ಹಾಕಾನ ಅವ್ರೆಲ್ಲರೂ ಸುತ್ತೋಗ್ಬಿಡ್ತಾರ. ಈಗಾಗಲೇ 10 ಜನ ಲಗ್ನ ಏನ ಅವ್ರೆಲ್ಲರೂ ಶಿವ ಶಿವ ಹರ ಹರ ಶಂಕರ ಗಜಾಂಕರ ಅಂತ ಹೋಗ್ಬಿಟ್ಟಾರ. ನೀನೇನಾದ್ರೂ ಮತ್ತ ಅವನ ಮದುವೆ ಆಗ್ಬಿಟ್ಟಂದ್ರೆ ಈ ಮದುವೆ ಆದ ಒಂದು ವಾರದಾಗ ನೀನು ಕೈಲಾಸಕ್ಕೆ ಹೋಗ್ಬಿಡ್ತೀಯಮ್ಮ. ಮತ್ತೆ ನನ್ನ ಏನ್ ಮಾಡಂತೀವಿ? ನೀನ್ ಯಾಕೆ ನಾವು ಚಿಂತೆ ಬಿಟ್ಬಿಡು. ನಾನು ಓದಾರಲ್ಲ ಅದನ್ನೆಲ್ಲ ತಪ್ಸಾಕ. ಆ ಪೊಲೀಸ್ ಪಾಪಣ್ಣನ ನೀ ಮದುವೆ ಆಗ್ಬಿಟ್ಟೆ ಅಂದ್ರ ನಿನ್ನ ಬಾಳು ಬಳ್ಳಿ ಹಂಗ ಹಬ್ಬಿ ನಿನ್ನ ಭವ್ಯವಾದ ಹಂದ್ರವಾಗುತ್ತೆ. ಯಾಕನ ಹೋಗಿ ಈ ವಾರ ಪಾಪಣ್ಣನ ಮದುವೆ ಆಗ್ಬಿಡ. ಹೋಗ ಹುಡುಗಿ. ಹಂಗೈತಂತೀರ ನನ್ನ ಮುಂದಿನ ದಾರಿ ಏನೋ ವಿವೇಕಿ, ಈ ರಸ್ತೆ ಮೇಲೆ ನಿಂತು ಸಿಕ್ಕ ಮಕ್ಕಳಿಗೆ ಏನೋ ಹೇಳ್ತೀರಲ್ಲೇ. ಏ ಮಂಜಾನ ಮಗನ, ನಿನ್ನ ಮೇಲೆ ಕಂಪ್ಲೇಂಟ್ ಬರ್ತೀನಿ ತಡಿಲೆ. ಯಪ್ಪ ಕಂಪ್ಲೀಟ್ ಅಲ್ಲಿ ಆಮೇಲೆ ಕೊಡುವಂತೆ ಅಲ್ಲಿ ಅವರು ಚಂದ ಭವಿಷ್ಯ ಹೇಳ್ತಾರ. ಬಾ ಭವಿಷ್ಯ ಕೇಳ. ಈ ಸಾಹೇಬ್ರು ಭವಿಷ್ಯ ಕೇಳ್ತಾರಂದ್ರ ಇವ್ರಿಗೆ ನಾನು ರೂಪ ಬರಬ್ಬರಿ ಹೇಳ್ತೇನೆ. ಇವ್ರಿಗೆ ಭವಿಷ್ಯ ಏಷಂಗ್ ಹೇಳು. ಶಟಾಪ್. ಯು ಶಟ್ ಅಪ್. ಏನೋ ಮಳ್ಗುಂಡೆ ಅಂದ್ರೆ ರಾಮ್ಗುಂಡೆ.
ಕಳ್ಳ ಮಾತು ಹೇಳಿ ಸುಳ್ಳು ಬೂದಿ ಊದಿ ಹಳ್ಳದಾಗಿ ನೀನು ಬೇರ್ ತಂದು ನಿಮಗೆ ಮಳ್ಳಾಗತ್ತೆ ಅಂತೇಳಿ ನೀನು ಬೇರ್ ಕೊಡೋದಕ್ಕೆ ಯಾ ಮಂಗ್ಯಾನ ಮಗನ ಇರ್ಲಿ ನಿನ್ನ ಹೆಸರಲ್ಲೇ ನನ್ನ ಹೆಸರು ರೀ ನಿಂದ ಮುಂಬ್ರಿಕೆಪ್ರಿ. ಮುಂಬರ್ಕೆಪ್ಪ ಹ್ಞೂನ್ರಿ, ಯಾಕೆ ಹಿಂಬರ್ಕೆಪ್ಪ ಅಲ್ಲೇನಪ್ಪ ಅದು ನಮ್ಮ ಅಪ್ಪನ ಹೆಸರು ಅಪ್ಪ. ನಿಮ್ಮ ಅಪ್ಪನ ಹೆಸರೇನಪ್ಪ ಅದೇ ಹೇಳಿನಲ್ರಿ ಹಿಂಬ್ರಿಕೆಪ್ಪ ಅಂತ. ಹಿಂಬರ್ಕೆಪ್ಪ ನಿಮ್ಮ ಅಡ್ಡ ಹೆಸರು ಆಟು ನೋಡ್ರಿ ಇದು ಆಶಿಮಿ ಹೆಸರು ಲೇಪ ಇರ್ಲಿ ನಿಮ್ಮೂರು ಸುಳ್ಳೂರು, ತಾಲೂಕು ಮಳ್ಳೂರು, ಕಳ್ಳೂರು. ಅಯ್ಯೋ ನಾಡ ಕಳ್ಳೂರು ಬಳ್ಳೂರು ಹಿಂಬರ್ಕಿ ಮುಂಬರ್ಕಿ ಸುಳ್ಳೂರು ಇವೆಲ್ಲ ಹೆಸರು ಏನು ನಿಮ್ಮ ನಾಡಿನವ ಏನು ಬೇರೆ ದೇಶದಿಂದ ಇವೆಲ್ಲ ನಮ್ಮ ನಡುವೆ ಸರ. ನಿಮ್ಮಂತ ಪೊಲೀಸರಿಗೆ ಸಟ್ಟನ ಅರ್ಥ ಆಗಲ್ರಿ. ಚಟಾಪ್ ಇವು ಶಟಪ್ ರೂಪ ಏನ್ರಿ ನೀನು ಮಾತ್ರ ಬಾಳ ಜೋಕಿ ನೋಡು. ಯಾಕಂದ್ರ ಯಾಕ ನಿಂಗ ಬತ್ತಿ ಇಟ್ಟಾರ ಹುಡುಗಿ, ನಿಂಗೆ ಬತ್ತಿ ಇಟ್ಟಾರ, ತುಪ್ಪ ಹಾಕಿ ಬತ್ತಿ ಇಟ್ಟಾರ, ಎಣ್ಣೆ ಹಾಕಿ ಬತ್ತಿ ಇಟ್ಟಾರ. ಬಾಳ ಜೋಕಿ ಹುಡುಗಿ ನಾನಂದು ಹೊಂಟೆ. ಬತ್ತಿ ಇಟ್ಟಾರ ನೋಡು ಬರ್ಲೆ. ಬಿಡು ನಮ್ಮ ಮನೇನ ಕಾಡ ಸಿಕ್ಕಂಬರುತ್ತಾವ ಇನ್ನ ರೂಪಾ ಏ ರೂಪಾ ಏನೇ ರೂಪಾ ನಿನ್ನ ನೆಚ್ಚಿನ ಪೊಲೀಸ್ ಬಂದ್ರೆ ಯಾಕ ಒಂಥರ ನಿಂತಿಯಲ್ಲ ಹುಡುಗಿ ಯಾಕ ಏನಾದ್ ನಿನಗ ಸುಮ್ ಹೋಗಪ್ಪ ಮೊದ್ಲ ನನ್ ತಲೆ ನೋಸಕತ್ತೈತಿ ಸರದಾರವಿನ ಹೋಗ್ತೀನಿ ಮನೆಗೆ ಹಾ ನಾನ್ ನಿನ್ ಕುಡಿ ಮಾತಾಡಿದ್ರೆ ನಿನ್ ತಲೆ ನೋಯ್ತೈತೆ ಏನ ನನ್ನ ಚಿನ್ನ ನಿನ್ನ ಸಲುವಾಗಿ 500 ರೂಪಾಯಿ ಕೊಟ್ಟು ಸಿರಿ ತಂದಾನೆ, 50 ರೂಪಾಯಿ ಕೊಟ್ಟು ಚಿಕ್ಕಿ ಬಳಿ ತಂದಾನೆ, ಇನ್ನು 25 ಕೊಟ್ಟು ನಮ್ಮ ಮನೆ ಕರ್ಕೊಂಡು ಹೋಗಿ ಲಚ್ಚಿ 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 ಮುದ್ದಾಡಿ ಅದನ ಮುದ್ದಾಡಿ ಇವನ್ನೆಲ್ಲ ಕೊಡ್ಬೇಕಂತ ಅಂದೆ. ಹಿಂಗಂದೆ ಹಂಗ ಅಂದೆ ಮತ್ತೆ ಹೆಂಗ ಅನ್ನಕ್ ಹೋಗ್ಲಿ? ನೀ ಅಂದ್ರ ನನಗೆ ಇಷ್ಟ ಇಲ್ಲ, ಸುಮ್ ಹೋಗ್ಬಿಡು. ನನ್ನ ಮ್ಯಾಲಿನ ಪ್ರೀತಿ ಒಮ್ಮಿಲೆ ಯಾಕೆ ಹೋತ ನನ್ನ ಚಿನ್ನ? ಅಲ್ಲ ಮತ್ ನಿನಗೇನೋ ನಗಮೂರ್ಖ ಸುಳ್ಳು ಐತಂತ ಎಲ್ಲಾ ಹೊಲಕಟ್ ನನ್ನ ಮಗನ ಪಾಪ್ಯ, ಇದೆಲ್ಲ ಹೊಲಕಟ್ಗಿರಿ ನಿಂದ ಅಂತ ಕಾಣ್ತದಿಲ್ಲ ಮಗನ. ನಾ ನಿನಗ್ ಮೋಸ ಮಾಡಬಾರ್ದು ಯಾಕ? ಏ ರೂಪ ಏನು ಅವ ರಾಮ್ ಕುಂಡ್ಲೆ ಅಂತ ತಿಳಿದು ನೀ ಹಂಗ ಮಾತಾಡಕತ್ತಿದಿ. ಆ ಹಲ್ಕಟ್ ನನ್ನ ಮಗ, ಆ ಲುಚ್ಚ ನನ್ನ ಮಗ, ಆ ಲಪಂಗ್ ನನ್ನ ಮಗ, ಅವ್ ರಾಮ್ ಕುಂಡಲಿ ಅಲ್ಲ, ಮತ್ತೆ ಅವ ಪೊಲೀಸ್ ಪಾಪಣ್ಣವ. ಹೌದಾ? ಮಾತ ನಂಬಡ ಹಂಗಂತೀಯ? ಹಂಗ ಅನ್ನೋದಷ್ಟೇ ಅಲ್ಲವ, ನಿಜನ ಹೇಳಕತ್ತೇನೆ ನಾನು. ನಿನಗ ನಾನು ಏನಾರ ಸುಳ್ಳು ಹೇಳ್ಸೇನೆ ಅಂದ್ರ ನಮ್ಮ ಸಾಬಾರ ಒಳ್ಳೊಳ್ಳೆ ಬಹಿಷ್ಕಾರ ಅದಾನ. ಯಾರ್ಯಾಕೆ ನಮ್ಮ ಮಂಜಾಣಕ ಚಲೋ ಭವಿಷ್ಯ ಹೇಳ್ತಾನ, ಅವನ ಹತ್ರನೇ ಕರ್ಕೊ ಹೋಗ್ಬಿಡ್ತಾನೆ. ಬಾ ಮತ್ತೆ ಹೋಗಿ ಕೇಳ್ಕೆ ಬಂದ್ಬಿಡಮ್ಮ. ಹಂಗಂದ್ರ ನೀನೆಲ್ಲ ಏನಿನ ಮುದ್ದಿನ ಪೊಲೀಸ್ ನಾನು ನಿನ್ನ ಪೊಲೀಸ್ ಮಾವ. ಹೌದ? ಬಾರ ನನ್ನ ಬೆಳ್ಳಿ ಬಂದು ಒಂದು ಬಿಡಿ ಮತ್ತ ಅತ್ತಾಗ ಹೋಲಿನ ಬದಾಮಿಗೇನು ವಾಪಸ್ ಬಾದಾಮಿ ಹೋಗೋದು ಬೇಡ, ಇತ್ತಾಗ ಬಾ. ಹಾ ಇದಾಗೆ ಟೈಮ್ ಜಸ್ಟ್ 5 ಕಟ್ಟಿರಿ. ಏನ ಹುಡುಗಿ ಚುಟು ಚುಟು ಎಂದೆ ಚುಟು ಚುಟು ಚುರು ಚುರು ಮಾತೈದೆ, ಚುಟು ಚುಟು ಬಂತಂದೆ ಚುರು ಚುರು ಮಾತೈದೆ.
ಏ ಹುಡುಗಿ ಏನೋ ಮಾವ ಚುಟ್ಟು ಚುಟ್ಟುವ ಎಲ್ಲಿ ಚುಟ್ಟು ಚುಟ್ಟು ಅಂತೈತೆ ಮಾವ ಚುರು ಚುರು ಅಂತೈತೆ ಚುಟ್ಟು ಚುಟ್ಟು ಅಂತೈತೆ ಮಾವ ಚುರು ಚುರು ಅಂತೈತೆ ಉಪ್ಪಲ್ಲಿ ಕೋರಿ ಬಂದಿನಿ ಹಾರೆ ಉಪ್ಪಲ್ಲಿ ಕೋರಿ ಬಂದಿನಿ ಹಾರೆ ಕೃಷ್ಣ ನೀ ಮಾರಿ ಹುಡುಗಿ ಕೃಷ್ಣ ನೀ ಮಾರಿ ಏನ ಹುಡುಗಿ ಚುಟ್ಟು ಚುಟ್ಟು ಎಲ್ಲ ಚುಟು ಚುಟು ಬಂದೈತೆ ಚುರು ಚುರು ಮಾಡೈತೆ ಚುಟು ಚುಟು ಬಂದೈತೆ ಚುರು ಚುರು ಮಾಡೈತೆ
ಚಾಣಕ್ಯತನ ನಮ್ಮಂತೆ ಸಾಗಿದವು. ಹೊಸ ಇನ್ಸ್ಪೆಕ್ಟರ್ ಬಂದಿರುವನೆಂದು ನಿನಗೆ ಅನುಮಾನವೇ? ಹೌದು, ನೀನು ಆ ಭಯದ ಭೀತಿಯನ್ನು ಹರಿದು ಹಾಕಿಬಿಡು. ನನ್ನ ಹೊತ್ತಿನಲ್ಲಿ ಆ ಇನ್ಸ್ಪೆಕ್ಟರ್ ಏಕೆ SP ಬಂದರೂ ಕೂಡ ನನ್ನ ಕೈವಶದಲ್ಲಿ ಬಿಟ್ಟುಕೊಂಡಿರಬೇಕು. ನಾನು ಆ ರೀತಿಯೊಬ್ಬರಿಗೆ ಭೇಟಿ ಕೊಟ್ಟು ಅವರ ಜೊತೆ ಮಾತಾಡಿ ಬರುತ್ತೇನೆ. ನೀನಿನ್ನು ಚಿಂತಿಸಬೇಡ, ಆದರೆ ನಿನ್ನ ಕೆಲಸ ಮಾತ್ರ ನಿಲ್ಲಿಸಬೇಡ. ಒಂದು ವೇಳೆ ನನ್ನ ಮಾತಿಗೆ ಅವನು ಹಿಂಜರಿದರೆ ಒಂದೇ ಅವರ ಕತೆ ಮುಗಿಸಿ ಬಿಡೋಣ. ಓಕೆ ಓಕೆ ಓಕೆ. ಯಾಕರೆ ಅನಿಮ, ಏನಾಯ್ತು? ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನನ್ನ ಗಾಡಿ ಹಿಡಿದು ಹಾಕಿದ್ದಾನಂತೆ ಕರ್ಮೇಂದ್ರ. ಅವನು ಯಾವ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರುವನು? ಸರ್ ಸರ್, ಹೊಸದಾಗಿ ಬಂದ ಇನ್ಸ್ಪೆಕ್ಟರು ನಿಮ್ಮ ಗಾಡಿ ಹಿಡಿದ್ದಾನೆ. ಯಾಕಲೆ ಅನಿಮ, ಏನಾಯ್ತು? ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನನ್ನ ಗಾಡಿ ಹಿಡಿದು ಹಾಕಿದ್ದಾನಂತೆ ಕರ್ಮೇಂದ್ರ. ಅವನು ಯಾವ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರುವನು? ನಮ್ಮ ಜನರ ಗಾಡಿ ಹಿಡಿಯುವ ಕಾರಣವ ಅವನು ಭುಜದ ಮೇಲೆ ಎಷ್ಟು ಚಾರ್ಜ್ ಅಂತಾನೆ. ಭೀಮಾ, ಅಪ್ಪಣೆ ದಣಿ. ಹೋಗಲೇ ಓ ಬಿಡೋಡಿ, ನಮ್ಮ ಮಗ ಇನ್ಸ್ಪೆಕ್ಟರ್ ನನ್ನ ಗಾಡಿ ಹಿಡಿದು ಹಾಕಿದ್ದಾನಂತೆ. ಒಳ್ಳೆಯ ಮಾತಿನಿಂದ ಬಿಡುತ್ತಾನೋ ಎಲ್ಲವೋ ಕೇಳು. ಬಿಡದಿದ್ದರೆ ಅವನನ್ನು ಎಡೆಮುಡಿ ಕಟ್ಟಿ ಹೊತ್ತು ನನ್ನ ಹತ್ತಿರ ತೆಗೆದುಕೊಂಡು ಬಾ. ಅಪ್ಪಣೆ ದಣಿ. ಆ ಇನ್ಸ್ಪೆಕ್ಟರ್ ನನ್ನ ಒಂದೇ ಮಾತಿಗೆ ಗಾಡಿ ಬಿಡುಗಡೆ ಮಾಡಿದ, ಒಳ್ಳೆಯದಾಯ್ತು. ಇಲ್ಲದರೆ ನಿಮ್ಮ ಅಪ್ಪಣೆಯಂತೆ ಅವನನ್ನು ಎಡೆಮುರಿ ಕಟ್ಟಿ ಬಿಗಿದು ತಂದು ನಿಮ್ಮ ಕಾಲಡಿಯಲ್ಲೇ ಅಡ್ಡ ಕಟ್ಟಿ ಬೀಳದಿದ್ದರೆ ನನ್ನ ಹೆಸರು ಕೊಟ್ಲಿ ಭೀಮನೇ ಅಲ್ಲ. ಸರಿ ಬಾ ಬಾಹುಬಲಿ ಭೀಮನಲ್ಲ, ಹುಡುಕಿ ಯಾವತ್ತು ಕೆಣಕ ಮಾಡ್ರಿ. ಹುಷಾರಿ ಅಲ್ರಿ, ನಮ್ಮ ಮುಂದಿನ ಕೆಲಸ ಎಲ್ಲ ಮುಗಿಬೇಕಾದ್ರ ಹೆಂಗಾದ್ರೂ ಮಾಡಿ ಆ ಪೊಲೀಸರ ಸಾಹೇಬ್ರನ್ನ ನಮ್ಮ ಕೈವಾಸ ಆಗ್ಯಬೇಕ್ರಿ ಸಾಹೇಬ್ರ. ಹೌದು ಪಶುಪತಿ, ಏನಂತೀರಿ? ಹೌದು ಪಶುಪತಿ, ಇದು ಮುಂದಿನ ವಿಚಾರ. ಇದು ಯಾವ ದೊಡ್ಡ ಕೆಲಸ ಹೇಳಿದ? 100 ಕೊಡ್ತಾರಂತ ಹೇಳಿ 500 ಕೊಡ್ತಾರೆ. ಆಸೆ ಹಚ್ಚಿಸ್ಬಿಡ್ರಿ. ಅವ ನೋಡಿದ್ರಿ ನಮ್ಮ ಪವರ್. ಇದಕ್ಕೆ ನೀವೇನಂತೀರಿ? ಗುಡ್ಡ ಇದೆ ಪಶುಪತಿ, ಗುಡ್ಡ ಇದೆ. ಇದು ಭೀಮನ ಜೊತೆ ಹೋಗಿಬಿಡು. ತೆಗೆದುಕೋ ಇದೊಂದು 1000 ರೂಪಾಯಿಯನ್ನು. ಇದನ್ನು ಸಂಚು ಕಾಣಿಕೆಯಿಂದ ಕೊಟ್ಟು ಅವನಿಗೆ ಸರಿಯಾಗಿ ತಿಳಿಸಿ ಹೇಳಿ ಅವನನ್ನು ನಮ್ಮ ಮನೆಗೆ ಬರುವ ಹಾಗೆ ಮಾಡು. ತೆಗೆದುಕೋ ಇದೊಂದು 1000 ರೂಪಾಯಿಯನ್ನು. ಪಶುಪತಿ, ನಮ್ಮ ಸ್ನೇಹದ ವಿಷ ಬಿತ್ತಬೇಕು ಒಂದು, ಇಲ್ಲ ಅವನ ಹಣ ಬೀಳಬೇಕು ಒಂದು. ಈ ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಈ ತೀರ್ಮಾನದ ತೀರ್ಪನ್ನು ಕ್ಷಣದಲ್ಲೇ ಈ ನಿಮ್ಮ ಬಲಗೈ ಬಂಟ ತೀರಿಸಿ ಜಗವನ್ನೇ ಮೆಟ್ಟು ಮೆರೆದು ಅಟ್ಟಹಾಸದಲ್ಲಿ ದಿಟ್ಟತನದಿಂದ ನಡೆದು ಪಟ್ಟದ ರಾಜನಂತೆ ನೆನೆಸಿಕೊಂಡಿರುವ ಆ ನಿಮ್ಮ ಆರಕ್ಷದ ಅಧಿಕಾರಿಯನ್ನು ತಂದು ಒಪ್ಪಿಸಿದ್ದರೆ ನನ್ನ ಹೆಸರು ನನಗೆ ಕೊಟ್ಟಿ ಭೀಮನೆ ಅಂತ ಕರಿಬೇಡ್ರಿ. ಕೊಡ್ತೀನಿ ಬಾ ಪಶುಪತಿ.
ಜಯಶ್ರೀ ಹೇಳಿದ ಪ್ರಕಾರ ಇವನ ಕೊರಳಲ್ಲಿ ಕೊಚ್ಚೆ ನೋಡಿದರೆ ಇವನ ನನ್ನ ಮಗನ ತರನೇ ಕಾಣುತ್ತಾನೆ. ಇಲ್ಲ ಇಲ್ಲ, ಹೌದು, ಇವನೇ ನನ್ನ ಮಗನಿರಬಹುದೇ. ಇವನ ಕೈ ಕಣ್ಣು ಬೆರಗಳು ನೋಡಿದರೆ ಇವನೇ ನನ್ನ ಮಗನಿರಬಹುದು. ಹೌದು, ಇವನೇ ನನ್ನ ಮಗು ಕರ್ಮೇಂದ್ರ. ಇದು ಏನು ಚಿಕ್ಕಪ್ಪ ಈ ತೀರ್ಕನ ಮಾತು? ನಾನು ತಿರುಕನಲ್ಲ ಮಗನೇ, ನಾನು ನಿನ್ನ ಹೆತ್ತ ತಂದೆ. ತಂದೆ ಪಾಪ ಎಲ್ಲೋದೆ ಪ್ರೇಮಿಯಾದಂತೆ ಕಾಣುತ್ತದೆ. ಏಕೆ ನಿನ್ನಿಂದ ಇಸ್ವ ದೂರವಾದನೇನು? ವಿಶ್ವ ದೂರ ಇಲ್ಲ ಮಗನೇ, ನೀನು ನನ್ನಿಂದ ದೂರಾಗಿದ್ದೀಯ. ತನ್ನ ಮಗನೆಂದು ಪತ್ತೆ ಹಚ್ಚಿ ಗುರುತಿಸಲು ಬಂದಿದ್ದಾನೆ ಈ ಬಡಪಾಯಿ. ಇವರು ತಂದೆ ಮಕ್ಕಳೆಂದು ಗುರುತಿಸಿಕೊಂಡರೆ ನನ್ನ ಶ್ರೀಮಂತಿಗೆ ಸುಟ್ಟು ಭಸ್ಮವಾಗುವುದರಲ್ಲಿ ಸಂದೇಹವೇ ಇಲ್ಲ. ಇದಕ್ಕೆ ಬೇಗನೆ ಉಪಾಯ ಹುಡುಕಿ ಕತ್ತಿಗೆ ಕೈ ಕೊಟ್ಟು ತಳ್ಳಿಸಬೇಕು ಈ ಮುದುಗೋಬೆಯನ್ನು. ಯಾಕೋ ಮುದುಕ, ನನ್ನ ಮನೆ ಕಡೆ ಏಕೆ ಬಂದಿ? ಮಗನನ್ನು ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಮಗ ಚೋರು ನಿನ್ನ ಮಗನು ಬಡತನದ ಕಿಚ್ಚಿನಲ್ಲಿ ಒದ್ದಾಡಿ ಹುಚ್ಚುಬಿಟ್ಟ ನೀನು. ಈ ಶ್ರೀಮಂತ ಮಕ್ಕಳನ್ನು ಕಂಡ ತಕ್ಷಣ ನಿನ್ನ ಮಗನೆಂದು ಅಪ್ಪನ ಬಂದಿರುವ ಯಾವ ಮಗನು? ಚಿಕ್ಕವರ ಮಕ್ಕಳಿಗೆ ನಿನ್ನ ಮಗನೆಂದು ಹೊಗಳಲಿಕ್ಕೆ ಇವನೇನು ಬಜಾರದಲ್ಲಿಟ್ಟು ಮಾರುವ ಪಶು ಎಂದು ತಿಳಿದುಕೊಂಡಿರುವ ಏನು? ಪಶು ಅಲ್ಲದನಿ ವಿಶ್ವನ ಬೆನ್ನ ಹಿಂದೆರಡು ಅಳಿಸಿದ ಜನಿಸಿದ ಎರಡನೇ ಮಗ ಕಾಸು. ಬಾಯಿ ಮುಚ್ಚು ಬಡವ. ಬಡವನೆಂದು ಪವದ ಜೀವಿಗಳ ರಕ್ತ ಕುಡಿಯಲು ನಿನ್ನ ಮಗನನ್ನು ಹತ್ಯೆ ಸಾಕಷ್ಟು ಹಣ ಸಂಪಾದಿಸಿಕೊಂಡು ಈಗ ಹುಚ್ಚನಾಕಾರವಾಗಿ ನನ್ನ ಮನೆಗೆ ಬಂದು ನನ್ನಣ್ಣನ ಮಗನೆಂದು ನಾಟಕ ಮಾಡಿ ನನ್ನ ಶ್ರೀಮಂತಿಕೆಯನ್ನು ಕದಿಯಲು ಬಂದಿರುವ ಯಾಚೋಗಿ ಹೆಚ್ಚು ಸಮಯ ನನ್ನ ಮನೆಯಿಂದ ಆಚೆ ಹೋಗುತ್ತೀಯೋ ಇಲ್ಲ ಕತ್ತಿಗೆ ಕೈ ಕೊಟ್ಟುತ್ತಾರೆ. ಮಗನ ಸಂಬಂಧ ಋಣವನ್ನು ಹರಿಸಬೇಡದನಿ ನಿಮ್ಮ ಜನ್ಮ ಕೊಟ್ಟ ಕರಳು ಒತ್ತಿ ಒತ್ತಿ ಹೇಳುತ್ತದೆ ಅವನೇ ನನ್ನ ಮಗನೆಂದು. ಕರ್ಮೇಂದ್ರ ಮೋಹದ ಪರಿಯಲ್ಲಿ ಕಡಿಗೆ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ಬಂದಿರುವ ನಮ್ಮ ಕಡುವ ಇದಕ್ಕೆ ಹೊಡೆತ ಬದುಕಿದ ಸಾಕ್ಷಿ. ಹೂವಿನ ಸುಗಂಧ ಹೀರಲು ಜೇನುನೊಣಗಳು ಸಾಲಾಗಿ ಬಂತು. ಮಧು ಹೀರಿ ಜೇನುಗೂಡು ಕಟ್ಟಿದಂತೆ ಇವನು ಈ ನಮ್ಮ ಸಂಪತ್ತನ್ನು ಮೋಸದಿಂದ ಹೀರಿ ತನ್ನ ಮನೆಯನ್ನು ತುಂಬಬೇಕೆಂದು ಬಂದಿರುವ ಕೆಟ್ಟ ಹುಳುವಿದು. ಇದನ್ನು ಹಾಗೆ ಬಿಡಬೇಡ, ಬೇಗನೆ ಹೊತ್ತು ಹೊರ ತಳ್ಳಿಬಿಡು ಈ ಮುದುಗೂಬೆಯನ್ನು. ಬಿಡುವ. ಹಿಂದೊಮ್ಮೆ ನನ್ನ ಹಣ ತುಂಬಿರುವ ಸೂಟ್ ಕೇಸನ್ನು ಕದ್ದು ಒಯ್ದು ನನ್ನನ್ನು ಅಪರಾಧಿಯನ್ನು ಮಾಡಿ ಜೈಲಿಗೆ ಕಳಿಸಿ ಹೀಗೆ ಮತ್ತೆ ಅಪರಾಧಿಯನ್ನು ಮಾಡಿ ಜೈಲಿಗೆ ಕಳಿಸಲು ಸಂಚು ಹಾಕಿಕೊಂಡು ಬಂದಿರೋ ಕಬಡ್ಡಿ. ಒಳ್ಳೆಯ ಮಾತಿನ ನನ್ನ ಮನೆ ಬಿಟ್ಟು ಹೋಗುತ್ತೆ ಹೋಗಿಲ್ಲೋ ಇಲ್ಲ ಸಾಕ್ಷಿ ಬಿಡ್ಲೋ. ಬಿಟ್ಟು ಮಣ್ಣು ಸೇರುತ್ತೇನೆ ಮಗನೇ. ಆದರೆ ನೀ ನನ್ನ ಮಾತು ನಂಬಿ ಅಗ್ನಿ ಕುಶದಂತೆ ಬೆಳೆದು ನಿಂತಿರುವ ಈ ಮನೆಗೆ ವಿದಾಯ ಹೇಳಿ ನನ್ನ ಜೊತೆಗೆ ನನ್ನ ಮನೆಗೆ ಬಾರಪ್ಪ. ಓಹೋ, ಒಳ್ಳೆ ಕಂಡೀರು ಹಾಕಿ ಒಳ್ಳೆ ನಾಟಕ ಮಾಡುತ್ತಿರುವೆಯಾ ಹೆಲ ಭಡ್ಡಿ ಮಗನೇ. ಅಂದು ನಾನು ನಿನ್ನ ಮನೆಗೆ ಬಂದಾಗ ಎಲ್ಲಿ ಹೋಗಿದ್ದು ಈ ನಿನ್ನ ಪ್ರೇಮ? ನನ್ನ ಮಗ ವಿಶ್ವನಾಥ ಗಂಡು ಗುಲಿ ಬಂದರೆ ನಿನ್ನ ಜನ್ಮ ತೆಗಿತಾನಂದು ಸಾರಿ ಸಾರಿ ಹೇಳ್ತಿದ್ಯಲ್ಲ, ಈಗ ಕಣ್ಣೀರು ನಾಟಕ ಆಡಲು ಬಂದಿರೋ ಕಬಡ್ಡಿ.
ಅಂದ ನನ್ನ ಮಗನೆಂದು ಕದ್ದುಕೊಂಡು ಹೋಗಿ ಹಣದ ಸೂಟ್ ಕೇಸನ್ನು ಕದ್ದು ಒಯ್ದು ಈಗ ಮತ್ತೆ ಇವನು ನನ್ನ ತಂದೆ ಸಮ ಇರಬಹುದೆಂದು ನಂಬುತ್ತಿದ್ದೆ. ಈ ಹಣವನ್ನು ಮನೆಯಲ್ಲಿ ತುಂಬಿಕೊಂಡು ಈಗ ಲಾಡಿ ಲಕ್ಷ್ಮಣನ ಮಗನಿಗೆ ನನ್ನ ಮಗನೆಂದು ಮಗುತ್ತಿಯಲ್ಲ, ನಾಶಿಯಾಗಲ್ಲ ನಿನಗೆ. ನಾನು ಯಾವ ರೀತಿಯಿಂದ ನಿನಗೆ ತಿಳಿಸಿ ಹೇಳಬೇಕಷ್ಟರಲ್ಲಿ ನನ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಗುತ್ತದೆ. ರೇಷ್ಮೆ ಹುಳವು ರೇಷ್ಮೆ ಗೂಡು ಕಟ್ಟಿ ರೇಷ್ಮೆ ಸಂಗ್ರಹಿಸಿದರೂ ಅದರ ಲಾಭ ಸಿಗುವುದು ಅದರ ಸಾಕಿದ ಮಾಲೀಕನಿಗೆ. ವಿಚಾರಿಸಿ ನೋಡಪ್ಪ, ನನ್ನ ನಿನ್ನ ರೂಪಕ್ಕೆ ಹೋಲಿಸಿ. ಏನು ಭಿಕಾರಿ, ನಿನ್ನ ವೇದಾಂತ ಕೇಳಲಿಕ್ಕೆ ಇದು ನೇರ ಶಾಸ್ತ್ರದ ಅಜ್ಞಾನಿ ಎಂದು ಮನೆಯಿಂದ ತಿಳಿದಿರುವಿಯಾ? ಅದು ಅಲ್ಲದೆ ನನ್ನ ನಿನ್ನ ರೂಪಕ್ಕೆ ಹೋಲಿಸಿ ಎಂದು ಹೊಗಳುತ್ತೀನೋ ಕದ್ದೆ? ನನ್ನಂತೆ ನಿನ್ನ ರೂಪ ಇರಬೇಕಾದ್ರೆ ನೀನೇ ನನ್ನ ಮಪ್ಪನ ಸೂರ್ಯ ಮಗನೋ? ಧರ್ಮೇಂದ್ರ, ಎಂಥ ಉದ್ಯೋಗದ ಮಾತನಾಡಿ ನನ್ನ ಕಾಯಾಂಶವನ್ನು ಕೆಳಗಿಸ್ತಿದ್ದೀಯ ಕಂದ. ನೀ ಹೊರೆ ಸಾಕಷ್ಟು ಹೊರೆ, ನಿನ್ನ ಜನ್ಮ ತೃಪ್ತಿಯಾಗವರೆ. ಆದರೆ ನನಗೆ ಕೋಪವಿಲ್ಲ. ಒಂದೇ ಒಂದು ಸಾರಿ ತಂದೆ ಎಂದು ಅಪ್ಪಿಕೋ ಮಗನೇ, ನನ್ನ ಜನ್ಮ ಸಾರ್ಥಕವಾಗುತ್ತದೆ. ನನ್ನ ಪಾದ ಹಿಡಿಯುವ ಯೋಗ್ಯತೆ ನಿನಗೆಲ್ಲಿಂದ ಬರಬೇಕು? ಮಗ ಮಗ ಎಂದು ಕೂಗುತ್ತೀಯಲ್ಲ, ಎಲ್ಲಿದ್ದನು ನಿನ್ನ ಮಗ? ದಿನಕ್ಕೊಂದು ಮನೆ ಹಾಳು ಮಾಡಿ ಶೀಲವಂತರ ಮಕ್ಕಳನ್ನ ಶೀಲ ಕೈದು ಈ ಗಂಡಗುಲಿ ನಾನು ಎಂದು ಹೊಗಳುತ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಈ ಮನೆ ಸದ್ಮಾನದ ಮನೆ ಎಂದು ಒತ್ತಿ ಹೇಳುತ್ತೀಯಲ್ಲ, ನೀನೊಬ್ಬ ಗಂಡಸನ ನರಸತ್ತ ಶಾಂಡ. ಸರಿ, ಆಚೆ ನನ್ನ ಮನೆಯಿಂದ. ಹೇ ಶ್ರೀಕೃಷ್ಣ ಪರಮಾತ್ಮ, ನಿನ್ನ ಅಗ್ನಿ ಪರೀಕ್ಷೆ ಎಂತ ಅಗ್ನಿಪಂಡ್ಯ ಕುರುಸ್ತದಲ್ಲಿ ನನ್ನನ್ನು ಇಟ್ಟಿದೆಯೋ ತಂದೆ. ನಿನ್ನ ಪರೀಕ್ಷೆಯ ಫಲಕ್ಕಾಗಿ ಅಗ್ನಿಕುಂಡ ಪರೀಕ್ಷೆಯಲ್ಲಿ ತಳ್ಳಿದೆಯೋ ತಂದೆ. ಅರ್ಜುನನಿಗೆ ಉಲೋಚ ಚಿತ್ರಾಂಗನಿಯಿಂದ ಕಾಲ ಬರುವ ತನಕ ದೂರಿದೆ ಎಂದು ನನಗೆ ಮಾಡಿದೆಯಾ? ತಂದೆ ಮಗ ಬಕ್ರವನನ್ನು ಗುರುತಿಸಿದರು, ಮಗನ ಕೂಡ ಯುದ್ಧ ಮಾಡಿಸಿದಂತೆ ನನಗೂ ಕೂಡ ವಿಘ್ನ ಮಾಡಿಸಿದೆಯಾ ತಂದೆ? ಯುದ್ಧದ ಸತ್ತನ್ನು ನಾ ಹಿಂಸರಿದು ಮಗನ ಎಂದು ಒಪ್ಪಿಕೊಳ್ಳಲು ಹೋದರೂ ಮಗನಿಂದ ಮದಿಯಂತ ಅಪ್ಲೈಸಿದೆಯಾ ತಂದೆ? ಹೇಳು ಕೃಷ್ಣ, ಹೇಳು. ಈ ರೀತಿ ಮಗನ ಕಾಲು ಹಿಡಿದು ಬಿದ್ದು ಬೇಡಿದರು ನನ್ನ ಲಜ್ಜೆ ಇವನ ಲಜ್ಜೆ ನಿನಗೆ ಆಗಲಿಲ್ಲವೇ? ದುಷ್ಟರನ್ನು ಸಂಹರಿಸಿ ಶೇಷರನ್ನು ಕಾಪಾಡಲಿಕ್ಕೆ ಯುಗ ಯುಗದಲ್ಲಿ ಹುಟ್ಟಿ ಬರುತ್ತೀಯಂತೆ. ಈಗ ಅಲ್ಲಿದೆ ನಿನ್ನ ರಕ್ಷಣೆ. ಈ ರೀತಿ ಹೆಂಡರ ಮಕ್ಕಳು ಕದ್ದುಕೊಂಡು ಬಂದು ಇವನ ಸೌಕಾರಿಕೆಯನ್ನು ಕೂಡಿಟ್ಟುಕೊಂಡು ಕಷ್ಟದಲ್ಲಿ ಕಾಡುವುದು ಎಂದು ಗೊತ್ತು ಯುಗದಲ್ಲಿ ಹುಟ್ಟಿ ಬರುತ್ತೆ ಅಂತೆ. ಧರ್ಮೇಂದ್ರ, ಏನು ಕೇಳಿಸುತ್ತಾ ನಿಂತಿರುವ ಈ ತುರುಕನ ಮಾತನ್ನು? ಬೇಗನೆ ಬತ್ತು ಹೊರ ತಳ್ಳಿ ಬಿಡು ಈ ಮುದುಗೂಬೆಯನ್ನು. ಹೋಗುವೆ ಕರ್ಮೇಂದ್ರ, ಹೋಗುವೆ. ಹೋಗುವ ಮುನ್ನ ಒಂದು ಮಾತು ಹೇಳಿ ಹೋಗುತ್ತೇನೆ. ಬಡವರ ಬೆವರಿನಿಂದ ಹೆಪ್ಪ ಹಾಕಿಕೊಂಡಿರುವ ನಿನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ಮುಂದೊಂದು ದಿವಸ ಇದೇ ಕರ್ಮೇಂದ್ರ ನಿನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನಿನ್ನ ಪ್ರಾಣವನ್ನು ತೆಗೆಸಿದ ಹೋದರೆ ನಾನು ನಮ್ಮಪ್ಪನ ಮಗನಲ್ಲವೆಂದು ತಿಳಿದುಕೋ. ಬರುತ್ತೇನೆ, ನೆನಪಿರಲಿ. ಚಿಕ್ಕಪ್ಪ,
ಇಷ್ಟು ಸೊಕ್ಕಿನಿಂದ ಮಾತನಾಡಿದ ಇವನನ್ನು ನಾವು ಹಾಗೆಯೇ ಬಿಡಬಾರ್ದಿತ್ತು. ಶಿವನನ್ನು ಬಿಡದೆ ಹಿಡಿದು ರಕ್ತ ಹರಿಸಬೇಕೆಂದರೆ ಬಂದೂಕಿಲ್ಲ. ಹೀಗೆನ್ನುವ ಲೈಸೆನ್ಸಿಗಾಗಿ DC ಆಫೀಸಿನಲ್ಲಿ ಬಿದ್ದಿದೆ. ನಾನು DC ಆಫೀಸಿಗೆ ಹೋಗಿ ಬಂದೂಕು ತೆಗೆದುಕೊಂಡು ಬರುತ್ತೀನಿ. ಆಮೇಲೆ ಹೋಗಿ ಅವರನ್ನೆಲ್ಲ ಸರ್ವನಾಶ ಮಾಡಿ ಬಂದು ಬಿಡೋಣ. ಮೇಲೆ ತಿಳಿಯಲು ನನ್ನ ಮಗಳ ಮೇಲೆ ಕೈ ಮಾಡಿದ ಪರಿಸ್ಥಿತಿ. ಅಪ್ಪ ಹೋಯ್ತಪ್ಪ, ಎಲ್ಲ ಹಾಳಾಗಿ ಹೋಯ್ತಪ್ಪ, ಹೋಯ್ತು. ಯಾಕಮ್ಮ, ಏನಾಯಿತು ನಿನಗೆ? ಅಪ್ಪ, ಆ ಬಡಪೈ ವಿಶ್ವನಾಥ ನಾ ಕಾಲೇಜಿನಿಂದ ಬರುವಾಗ ನನ್ನ ಮಾನಭಂಗ ಮಾಡೋಕೆ ಪ್ರಯತ್ನ ಪಟ್ಟಪ್ಪ. ಅಪ್ಪ, ನಾನು ಹೇಗೆ ಏನ್ ಮಾಡಿದಪ್ಪ? ಏನು? ಓ ಬಡಪಾಯಿ ವಿಶ್ವ ನಿನ್ನ ಮಾನಹರಣ ಮಾಡಲಿಕ್ಕೆ ಪ್ರಯತ್ನಿಸಿದ್ದಾನೆ. ಹೇ ಬಟ್ಟಿ ಮಗನೇ, ಮನದ ಮಂದ ಹಾಸದಿಂದ ಮುಚ್ಚಿ ಚಂದ್ರನೇ ನಾನೆಂದ ಚಂದುಳ್ಳಿ ಚಲಿವಿ ನನ್ನ ಮಗಳ ಮೇಲೆ ಕೈ ಮಾಡಿದೆ. ಆ ಮಗನೇ, ನಾ ನಿಮ್ಮ ತಂದೆ ಮಕ್ಕಳ ಕತೆ ಮುಗಿಸದ ಬಿಡಲಾರೆ. ಕರ್ಮೇಂದ್ರ, ಮುಂದೊಂದು ದಿನ ಇವನ ಕತೆ ಮುಗಿಸಲೇಬೇಕು. ಆಯ್ತು, ರಾಜ, ಹೇಗಿತ್ತು ನನ್ನ ಐಡಿಯಾ? ನಿನ್ನ ಹಿಡಿದಂತೆ ನಮ್ಮ ಕಾರ್ಯ ಸುಲಭವಾಗಿ ಸಾಗಿದರೆ ಆ ವಿಶ್ವನಾಥ ಒಬ್ಬ ನನ್ನ ತಂದೆ ಕೈಸರಿಯಾಗಿ ಇವರ ಲೋಕ ಹೊಂದಿದರೆ ಮುಂದೆ ನೋಡುವಂತೆ ನನ್ನ ಕಬಡ್ಡಿ ನಾಟಕದ ಕಥಾಸ್ಥಾನವನ್ನು. ಹಾಗಾದ್ರೆ ಈ ನಿಮ್ಮ ನಾಟಕದಲ್ಲಿ ನಾನು ಮುಖ್ಯ ಪಾತ್ರ ವಹಿಸಲಿಲ್ಲ ರಾಜ? ಏನು ಕೇಳುತ್ತೀಯ ರಾಜೇಶ್ವರಿ? ಹಾಗೆ ಸಾಗಲಿ ನಮ್ಮ ಇಬ್ಬರ ಅಮರ ಪ್ರೇಮದ ರಾಗವಂಡಿ. ದೊರೆಗಳ ಮಾತು ಮೀರುವುದುಂಟೆ. Thank you.